ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಬೆಲ್ಲದ ಹಣ್ಣಿಂದ ಒಂದು ಚಾಟ್ ಮತ್ತು ಬೆಲ್ಲದ ಹಣ್ಣಿನ ಪಾನಕ ಮಾಡ್ತಾಯಿದ್ದೀನಿ. ಇದನ್ನು ಬೇಸಿಗೆ ಟೈಮಿಗೆ ನಾವು ಇದನ್ನು ಸಮ್ಮರ್ ಸೀಸನ್ದಲ್ಲಿ ಮಾಡ್ಕೊಂಡು ಕುಡಿಬೋದು. ಹೆಲ್ದಿ ಡ್ರಿಂಕನ್ನು ಆಗಿರುತ್ತೆ. ಇದು ಸೀಸನ್ ವೈಸ್ ಸಿಗುತ್ತೆ ಹಣ್ಣು, ವರ್ಷದಾಗ ಒಂದು ಸಲ. ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಒಂದು ಬೆಲ್ಲದ ಹಣ್ಣು ತೊಗೊಂಡಿದ್ದೀನಿ. ನಾವು ಇದನ್ನು ಉತ್ತರ ಕರ್ನಾಟಕದಲ್ಲಿ ಬೆಳವಲ್ ಹಣ್ಣು ಅಂತೀವಿ. ನಾವು ಈ ಗೊಡಚಿ ಜಾತ್ರೆಗೆ ಅದು ಹೋದಾಗ ಇದನ್ನು ತೊಗೊಂಬರ್ತೀವಿ. ನಾನು ಇಲ್ಲಿ ಕಬ್ಬಾಳಮ್ಮ ಜಾತ್ರೆಗೆ ಹೋಗಿದ್ದೆ, ಅವಾಗ ಇದು ಸಿಕ್ಕಿತ್ತು, ನಾನು ತೊಗೊಂಬಂದಿದ್ದೀನಿ. ಇದ್ರ ಪಾನಕ ಮತ್ತು ಇದ್ರ ಚಾಟ್ ಹೆಂಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದನ್ನು ಈ ಥರ ಒಂದು ಕುಟ್ಟಾನೆಯಲ್ಲಿ ಈ ಥರ ಇದನ್ನು ಹಣ್ಣಿದ್ದನ್ನೇ ತೊಗೊಳ್ಳಿ. ಹಣ್ಣಿದ್ದದ್ದು ತೊಗೋದ್ರಿಂದ ಹುಳಿ ಸ್ವಲ್ಪ ಕಡಿಮೆ ಬರೋ ಚಾನ್ಸಸ್ ಇರುತ್ತೆ. ಹಣ್ಣಿದ್ರೇ ಚೆನ್ನಾಗಿರತ್ತೆ. ಇದು ಕಾಯೋದು ತೊಗೋಬೇಡಿ. ಈ ಥರ ಹಣ್ಣಂದರೆ ಗಮ್ ಅಂತ ಚೆನ್ನಾಗಿ ವಾಸನೆನೂ ಬರುತ್ತೆ ನೋಡಿ. ಇದು ಜೀರ್ಣಕ್ರಿಯೆಗೂ ಒಳ್ಳೆಯದು, ಕ್ಯಾನ್ಸರ್ ನಿವಾರಕ ಅಂತಾರೆ ನೋಡಿ. ಈ ಥರ ನಾನು ಅರ್ಧ ಚಾಟ್ ಮಾಡಿ ತೋರಿಸ್ತೀನಿ ಮತ್ತು ಅರ್ಧ ಪಾನಕ ಮಾಡಿದ್ದನ್ನು ಹೆಂಗಂತ ಹೇಳ್ಕೊಡ್ತೀನಿ ನೋಡಿ. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ ನೋಡಿ. ನಾನು ಸ್ವಲ್ಪ ಅರ್ಧ ತೊಗೊಳ್ತಾ ಇದ್ದೀನಿ, ಅರ್ಧನ ಚಾಟ್ ಮಾಡೋದು ಹೆಂಗಂತ ಹೇಳ್ತೀನಿ ನೋಡಿ. ಇದು ಮಾವಿನಕಾಯಿಗಿಂತನೂ ರುಚಿ ಇರುತ್ತೆ ಮತ್ತು ಹುಣಸೆ ಹಣ್ಣಿನಕ್ಕಿಂತನೂ ರುಚಿಯಾಗಿರುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ನಾವು ಇದನ್ನು ನಾನೀಗ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಕೈಲೇನ ಚೆನ್ನಾಗಿ ನಾವು ಇದನ್ನು ಈ ನಾರನ್ನು ತಗೋಬೇಕು, ಹಿಸಿ ಕೈಯಲ್ಲೇನ ನಂತರ ಈ ಥರ ಹಿಂಡನ್ನು ನಾವು ಈ ಪಾನಕನ ರೆಡಿ ಮಾಡ್ಕೊಳ್ಬೇಕು. ಹಾಗೆ ಬೀಜ ಬೇಕಂದವರು ಬೀಜನೂ ಕುಡಿತಾರೆ. ಚಿಕ್ಕ ಮಕ್ಳಿಗೆ ಕೊಡಬೇಕಾದ್ರೆ ಈ ಸ್ವಲ್ಪ ಬೀಜ ಮತ್ತು ನಾರು ತೆಗೆದು ಕೊಟ್ಟರೆ ಚೆನ್ನಾಗಿ ಕುಡಿತಾರೆ. ಇದು ನೋಡಿ ಈ ಥರ ಕೈಲಿ ಹಿಂಡಿ ನಾನು ನಾರನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ದಪ್ಪನ ನಾರಿರುತ್ತೆ. ಹಣ್ಣು ಚೆನ್ನಾಗಿರಬೇಕು ಅಂದ್ರೇ ರುಚಿ ಇರುತ್ತೆ. ಹುಳಿ ಜಾಸ್ತಿ ಇರುತ್ತೆ ಅಂಥೇಳಿ ಹಣ್ಣಾಗಿದ್ದರೆ ಸ್ವಲ್ಪ ಹುಳಿ ಕಡಿಮೆ ಬರುತ್ತೆ. ವರ್ಷದಾಗ ಒಂದು ಸಲ ನಾವು ಈ ಪಾನಕನ ಕುಡಿಬೋದು. ಬೇಸಿಗೆ ಕಾಲದಲ್ಲಿ ಇದ್ದೇ ತಂಪು ಅಂತೇಳಿ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಈ ಹಣ್ಣು ಏನಾದ್ರು ಬೆಳವಲ್ ಹಣ್ಣು ಅಥವಾ ಬೆಲ್ಲದ ಹಣ್ಣು ಸಿಕ್ಕರೆ ತೊಗೊಂಬಂದು ನೀವು ಮಾಡ್ಕೊಬೋದು ನೋಡಿ. ಇನ್ನೊಂದು ಸಲ ನಾನು ಅದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದೇ ನಾನು ಏನು ಹಿಂಡಿದ್ದೀನಲ್ಲ ಅದೇ ಬೀಜನ ಇನ್ನೊಂದು ಸಲ ಸ್ವಲ್ಪ ನೀರು ಹಾಕಿ ಈ ಥರ 2 ಸಲ ನೀರನ್ನು ಹಿಂಡಿ ತಗೊಳ್ಬೇಕು ನೋಡಿ. ನಾರು ಗಟ್ಟಿಯಾದ ನಾರು ಇರುತ್ತೆ, ತಿನ್ನಲಿಕ್ಕೂ ಆಗಲ್ಲ ನೋಡಿ. ಈ ಥರ ನಾನು ನೀರಿನ ಅಂಶ ಅಷ್ಟೇ ತೊಗೊಳ್ತೀನಿ ಮತ್ತು ಇದನ್ನು ಚೆನ್ನಾಗಿ ಇದ್ರದ್ದು ಹುಳಿ ಅಂಶನೂ ಇದನ್ನು ತೆಗೆದು ನಾರಿನ ಅಂಶ ಮತ್ತು ಬೀಜನ ತೆಗೆದು ಈ ಥರ ಸಪ್ರೇಟಾಗಿ ರೆಡಿ ಮಾಡ್ಕೊಳ್ಬೇಕು ನಾವು. ಇದು ಗಟ್ಟಿದ್ರೆ ಪಾನಕ ರುಚಿ ಇರುತ್ತೆ. ಭಾಳ ನೀರು ತಿಳುವನು ಮಾಡ್ಕೋಬೇಡಿ. ಏನಾದರೂ ಸ್ವಲ್ಪ ನಾರು ಅಥವಾ ಬೀಜ ಇದ್ದರೆ ಕೈಲೇ ತೆಗೆದುಕೊಳ್ರಿ. ಇಲ್ದಿದ್ರೆ ನೀವು ಒಂದು ಜಾರ್ಲೆ ಅಥವಾ ಸೋಸ್ಕೊಳ್ಬೋದು ನೋಡಿ. ಒಂದು ಸಲ ನಾನು ಈಗ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಒಂದು ಜಾರ್ ತೊಗೊಂಡು ದಪ್ಪನ ಜಾರ್ ಇರೋದನ್ನು ತೊಗೊಳ್ಳಿ. ಸಣ್ಣ ಜಾರ್ ಇದ್ದರೆ ಇದು ಸೋಸೋದಿಲ್ಲ. ಈ ಥರ ಸ್ವಲ್ಪ ಜಾರಿ ಹೋಗುವಂಥ ಜಾರ್ ಇದ್ರೇ ತೊಗೊಳ್ಳಿ. ಮೇಲ್ಗಡೆ ಏನಾದರೂ ಒಂದು ಸ್ವಲ್ಪ ಅದು ಬೆಳವಲ್ದು ಪುಡಿ ಏನಾದ್ರು ಇದ್ದರೆ ಒಂದು ಸ್ಪೂನ್ಲೆ ನಾವು ಅದನ್ನು ಈ ಥರ ರೌಂಡ್ ತಿರುಗಿಸಿ ಅದನ್ನು ನಾವು ಹಿಂಡ್ಕೊಂಡು ಈ ಬೆಳವಲದ ಪಾನಕನ ನಾವು ತಗೊಳ್ಬೋದು ನೋಡಿ. ಸೋಸ್ಕೊಳ್ಬೇಕು. ಚೆನ್ನಾಗಿ ಸೋಸ್ಕೊಳ್ಳೋದ್ರಿಂದ ಹುಡುಗರನ್ನು ಕುಡಿತಾವೆ, ಚಿಕ್ಕ ಮಕ್ಕಳನ್ನು ಕುಡಿಬೋದು ನೋಡಿ. ಈ ಥರ ಸ್ಪೂನ್ಲೆ ನಾವು ಇದನ್ನು ಒತ್ತಿ ಜ್ಯೂಸನ್ನ ರೆಡಿ ಮಾಡ್ಕೊಳ್ಬೇಕು. ಈಗ ಜ್ಯೂಸ್ ರೆಡಿಯಾಗಿದೆ ನೋಡಿ. ಈ ಥರ ರೆಡಿಯಾಗಿದೆ ಇದು ಜ್ಯೂಸು. ಬೆಲ್ಲದ ಹಣ್ಣಿನ ಪಾನಕ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಒಂದು ಮಸಾಲೆ ಕುಟ್ಕೊಳ್ಳೋಣ. ನಾವೇನು ಪಾನಕ ಮಾಡ್ತೀವಿ ಅವಾಗ ನಾವು ಏಲಕ್ಕಿ ಪುಡಿ ಹಾಕೋತೀವಿ, ಅದೇ ಥರ ಏಲಕ್ಕಿ, ಸ್ವಲ್ಪ ಮೆಣಸಿನ್ಕಾಳು ಈ ಕುಟ್ಟಾಣಿಯಲ್ಲಿ ನಾವು ಇದನ್ನು ಸಣ್ಣಗೆ ಕುಟ್ಕೊಳ್ಳೋಣ. ನಿಮ್ಗೆ ಅಥವಾ ಈ ಥರ ಏಲಕ್ಕಿ ಪೌಡರ್ ರೆಡಿಮೇಡ್ ಇದ್ದರೆ ರೆಡಿಮೇಡ್ ಹಾಕ್ಕೊಳ್ಳಿ. ನಾನು ಇದನ್ನು ಮನೆಯಲ್ಲೇ ಸ್ವಲ್ಪ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕರಿಮೆಣಸು ಕಂಪಲ್ಸರಿ ಹಾಕ್ಕೊಳ್ಳಿ. ಕರಿಮೆಣಸು ಹಾಕೊಳ್ಳೋದ್ರಿಂದ, ಕರಿಮೆಣಸು ಕಾಳು ಹಾಕೋದ್ರಿಂದ ರುಚಿನೇ ಹೆಚ್ಚಾಗಿರುತ್ತೆ ನೋಡಿ. ಈ ಕರಿಮೆಣಸು ಹಾಕೋದ್ರಿಂದನೇ ರುಚಿ ಚೆನ್ನಾಗಿರುತ್ತೆ. ಈ ಥರ ಒಂದು ಕುಟ್ಟಾಣಿಯಲ್ಲಿ ಕುಟ್ಕೋಬೋದು ಅಥವಾ ಲಟ್ಟಣೆಯಲ್ಲಿ ಈ ಥರ ನಾವು ಮನೆಯಲ್ಲಿ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನು ಹಾಕ್ಕೊಳ್ಬೋದು ಪುಡಿ. ಅಥವಾ ರೆಡಿ ಪುಡಿ ಏಲಕ್ಕಿ ಪುಡಿ ರೆಡಿ ಇದ್ದರೆ, ಮೆಣಸು ಪೆಪ್ಪರ್ ಪೌಡರ್ ರೆಡಿ ಇದ್ರೂ ನಾವು ಇದನ್ನು ಈ ಡ್ರಿಂಕಿಗೆ ಹಾಕೋಬೋದು. ಹೆಲ್ದಿ ಡ್ರಿಂಕ್ಸನ್ನು ಇದು ನೋಡಿ. ಹಾಕಿ ಒಂದು ಸಲ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಹುಳಿ ಇರುತ್ತೆ, ಜಾಸ್ತಿ ಹುಳಿ ಇರುತ್ತೆ. ಇದಕ್ಕೇ ಸ್ವಲ್ಪ ಒಂದೇ ಒಂದು ಚಿಟಿಕೆ ಉಪ್ಪು ನೋಡಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈಗ ನಾವು ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು. ನಿಮ್ಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲದ ಪಾನಕಕ್ಕೆ ಬೆಲ್ಲದ ರುಚಿ ಇದ್ರೇ ಚೆನ್ನಾಗಿರತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನು ಇದಕ್ಕೆ ಏನು ಅದು ಅಳತೆ ಇದೆಯಲ್ಲ ಅದೇ ಅಳತೆಯಲ್ಲಿ ಅರ್ಧ ಬಟ್ಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಒಂದು 5 ಸ್ಪೂನ್ ಬೆಲ್ಲದ ಆರ್ಗ್ಯಾನಿಕ್ ಪೌಡರ್ ಇದು. ನೀವು ಅಥವಾ
ಬೆಲ್ಲದ ಬದಲಿ ಜೇನುತುಪ್ಪ ಹಾಕ್ಕೊಳ್ಬೋದು, ಸಕ್ಕರೆ ಹಾಕ್ಕೊಳ್ಬೋದು, ಮತ್ತು ಬೆಲ್ಲನ ಚೆನ್ನಾಗಿ ಪುಡಿ ಮಾಡೂ ಹಾಕ್ಕೊಳ್ಬೋದು ನೋಡಿ. ಇದು ಬೆಲ್ಲದ ಪೌಡರ್ ಸಿಗುತ್ತೆ, ಈ ಥರ ಹಾಕೊಂಡ್ರೆ ಚೆನ್ನಾಗಿ ಬೇಗನೂ ಮಿಕ್ಸ್ ಆಗುತ್ತೆ ನೋಡಿ. ಕಲರ್ ಚೇಂಜ್ ಆಗೋವರೆಗೂ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಬೆಲ್ಲದ ಪಾನಕನ. ನಾವು ಉತ್ತರ ಕರ್ನಾಟಕದ ಕಡೆ ಇದನ್ನು ಬೆಳವಲ್ಕಾಯನ್ನು ಅಂತೀವಿ. ಬೆಳವಲ್ ಹಣ್ಣು ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಬೆಲ್ಲನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸ್ವಲ್ಪ ರುಚಿ ನೋಡ್ಕೊಂಡು ನೀವು ಇನ್ನೊಂದು ಸ್ವಲ್ಪ ಬೆಲ್ಲ ಬೇಕಂದರೆ ಬೆಲ್ಲನೂ ಹಾಕ್ಕೊಳ್ಬೋದು. ನಾನೀಗ ಇಲ್ಲಿ ಅರ್ಧ ಇದನ್ನು ಚಾಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಈಗ ನೋಡಿ, ಇದನ್ನು ಅರ್ಧ ತೊಗೊಂಡಿದ್ದೀನಿ, ಅರ್ಧ ಇಟ್ಟಿದ್ದೀನಿ, ಮತ್ತು ಅರ್ಧ ಪಾನಕ ಮಾಡ್ಕೊಂಡಿದ್ದೀನಿ, ಅರ್ಧ ಚಾಟ್ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಇದನ್ನು ನಾವು ಸ್ಪೂನ್ ಸಹಾಯದಿಂದ ಈ ಥರ ಸ್ಮ್ಯಾಶ್ ಮಾಡ್ಕೊಬೋದು, ಅಥವಾ ಕೈಲೇನೂ ನೀವು ಸ್ಮ್ಯಾಶ್ ಮಾಡ್ಕೊಬೋದು. ಕೈಲೇನೆ ಸ್ಮ್ಯಾಶ್ ಮಾಡಿದ್ರೆ ಬೇಗನೂ ಆಗುತ್ತೆ ಮತ್ತು ಪಟಾಪಟ್ ಅಂತಲೂ ಆಗುತ್ತೆ ನೋಡಿ. ಇದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಅದೇ ಅಳತೆಯಲ್ಲಿ 1 ಸ್ಪೂನು ಖಾರದ ಪುಡಿ. ಹುಳಿ ಖಾರ ಮತ್ತು ಸಿಹಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ನಾವು ರೊಟ್ಟಿ ಜೊತೆಗೂ ತಿನ್ಬೋದು, ಸೈಡ್ ಡಿಶ್ ಆಗಿಯೂ ತಿನ್ಬೋದು ನೋಡಿ. ಚಪಾತಿಗೆ, ಪುರಿಗೆ ಹೀಗೆ ಚಾಟನ್ನು ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಈ ಥರ ಸ್ಪೂನ್ಲೆ ಅಥವಾ ನಾವು ಕೈಲೇ ಮಿಕ್ಸ್ ಮಾಡ್ಕೋದ್ರಿಂದ ಇನ್ನೂ ರುಚಿ ಇರುತ್ತೆ ನೋಡಿ. ಈಗಿದು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈಗ ಇದಕ್ಕನ್ನು ನಾವು ಇದೇ ಅಳತೆಯಲ್ಲಿ ಸ್ವಲ್ಪ 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಮೊದಲು ಹಾಕಿ ಇದನ್ನು ಚೆನ್ನಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಪೂನ್ ಬದಲಿ ಕೈಯನ್ನು ಯೂಸ್ ಮಾಡಿ. ಕೈ ಯೂಸ್ ಮಾಡೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಎಲ್ಲ ಬದಿಗೂ ಬೆಲ್ಲ ಚೆನ್ನಾಗಿ ಹತ್ಕೊಳ್ಳುತ್ತೆ ನೋಡಿ. ನೋಡಿ, ತಿನ್ನುವಾಗ ಈ ಥರ ಮಾಡುವಾಗನ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿಯಾಗಿದೆ ಇದು ಚಾಟು. ಒಂದು ಸಲ ಟ್ರೈ ಮಾಡಿ ನೋಡಿ. ಸ್ವಲ್ಪ ಸ್ವಲ್ಪ ತಿಂದು ನೋಡಿ ಹೆಂಗಾಗಿದೆ ಅಂಥೇಳಿ. ನಿಮ್ಗೆ ಇನ್ನೂ ಸ್ವಲ್ಪ ಬೆಲ್ಲ ಬೇಕಂದ್ರೂ ಬೆಲ್ಲ ಹಾಕ್ಕೊಳ್ಬೋದು. ನಾನು ಇನ್ನೊಂದು ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಈ ಥರ ನೀವು ಟೇಸ್ಟ್ ನೋಡಿ. ಮತ್ತು ನಾನು ಇನ್ನೊಂದು ಸ್ಪೂನ್ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಿಗಳಿಗಿಂತನೂ ರುಚಿ ಇರುತ್ತೆ. ಹುಣಸೆ ಹಣ್ಣಿನ ಚಿಗಳಿಗಿಂತನೂ ಈ ಬೆಲ್ಲದ ಚಾಟು ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಈ ಬೆಳವಲ್ಕಾಯಿ ಅಥವಾ ಬೆಳವಲ್ ಹಣ್ಣು, ಬೇಲದ ಹಣ್ಣು ಅಂತೀರಿ ನೋಡಿ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈಗ ಈ ಚಾಟ್ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಬೆಳವಲ್ ಚಾಟ್ ಇದನ್ನು ಹಿಂಗೆ ಮಧ್ಯಾಹ್ನ ಟೈಮ್ ತಿನ್ಬೋದು, ಅಥವಾ ಟೈಮ್ ಪಾಸ್ ಸ್ನ್ಯಾಕ್ಸ್ ಥರನೂ ತಿನ್ಬೋದು ನೋಡಿ. ಇದನ್ನು ಸ್ವಲ್ಪ ಫ್ರಿಜ್ ಒಳಗೂ ಈ ಪಾನಕನ ಫ್ರಿಜ್ ಒಳಗೆ ಇಟ್ಕೊಂಡು ತಣ್ಣಗನೂ ಕುಡಿಬೋದು, ಅಥವಾ ಈ ಥರನೂ ಹೀಗೆ ಕುಡಿಬೋದು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಲದ ಹಣ್ಣಿನ ಪಾನಕ ಮತ್ತು ಚಾಟ್ ರೆಡಿ. ಥ್ಯಾಂಕ್ ಯು.